ಮಿನಿಸ್ಟರ್ ಇಂಟ್ರೆಸ್ಟ್ ಇವತ್ತಿನ ನ್ಯೂಸ್ ಅವರ್ದ ವಿಶೇಷ ಚರ್ಚೆಯ ವಸ್ತು. ಸೊ ಪ್ರಮುಖವಾಗಿ ಇವತ್ತು ರಾಜ್ಯದಲ್ಲಿ ಬಡವರು, ಅದರಲ್ಲೂ ಪ್ರತಿಭಾನ್ವಿತ ಬಡವರಿಗೆ ಡಾಕ್ಟರ್ ಆಗುವಂಥ ಅವಕಾಶ ತಪ್ತಾ ಇದೆಯಾ, ಇಂಜಿನಿಯರ್ ಆಗುವಂಥ ಅವಕಾಶ ತಪ್ತಾ ಇದೆಯಾ, ರಾಜ್ಯ ಸರ್ಕಾರ ಮತ್ತು ಕಾಮೆಡ್ಕೆ ನಡುವೆ ಏನು ಒಳ ಒಪ್ಪಂದ ನಡೆದಿದೆ? ಸೊ 6-7 ವರ್ಷಗಳಿಂದ ಸುಮ್ಮನೆ ಇದ್ದಂಥ ರಾಜ್ಯ ಸರ್ಕಾರ ದಿಢೀರಾಗಿ ರಾತ್ರೋರಾತ್ರಿ ಸೀಕ್ರೆಟ್ ಆಗಿ ಇಂಥದ್ದೊಂದು ಕಾಯ್ದೆ ಜಾರಿಗೆ ಹೊರಟಿರ್ತಕ್ಕಂಥದ್ದರ ಹಿಂದಿನ ಉದ್ದೇಶ ಏನು? ಬಹುತೇಕ ರಾಜ್ಯದ ಬಡವ ವಿದ್ಯಾರ್ಥಿಗಳ ಒಂದು ಶಿಕ್ಷಣದ ಹಕ್ಕನ್ನು ಕಸಿದುಕೊಳ್ಳಲಿಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆಯಾ? ಸೊ ಇದಕ್ಕೆ ಪರ್ಯಾಯ ಮಾರ್ಗ ಇರಲಿಲ್ಲ ಅನ್ನೋಂಥದ್ದು ಬಹುತೇಕ. ಸೊ ಸಚಿವರೇ, ನಿಮ್ಮ ಇಂಟ್ರೆಸ್ಟ್ ಏನು? ಸಚಿವರೇ, ಯಾಕೆ ಆತುರ ಮಾಡ್ತಾ ಇದ್ದೀರಿ? ಸಾರ್ವಜನಿಕ ಚರ್ಚೆ ಮಾಡ್ಬೋದಿತ್ತು, ವಿದ್ಯಾರ್ಥಿ ಸಂಘಟನೆಗಳ ಜೊತೆ ಚರ್ಚೆಯನ್ನು ಮಾಡ್ಬೋದಿತ್ತು, ಶಿಕ್ಷಣ ಕ್ಷೇತ್ರದ ಜೊತೆ ಚರ್ಚೆ ಮಾಡ್ಬೋದಿತ್ತು, ಪಾಲಕರ ಜೊತೆ ಚರ್ಚೆ ಮಾಡ್ಬೋದಿತ್ತು. ಅನೇಕ ಕಾಲೇಜುಗಳಿದ್ದಾವೆ, ಅನೇಕ ರೀತಿಯ ಅಭಿಪ್ರಾಯಗಳು ಕೂಡ ಇದ್ದಾವೆ. ಆದರೆ ಯಾವುದೇ ಅಭಿಪ್ರಾಯಗಳನ್ನು ತೆಗೆದುಕೊಳ್ಳದೇನೆ ತರಾತುರಿಯಲ್ಲಿ ಇಂಥದ್ದೊಂದು ಮರಣ ಶಾಸನವನ್ನು ಜಾರಿಗೊಳಿಸಲಿಕ್ಕೆ ರಾಜ್ಯ ಕಾಂಗ್ರೆಸ್ ಸರ್ಕಾರ, ಅದರಲ್ಲೂ ವಿಶೇಷವಾಗಿ ಸಚಿವ ದೇಶಪಾಂಡೆ, ಶರಣ ಪ್ರಕಾಶ್ ಪಾಟೀಲ್ ಮತ್ತು ಸರ್ಕಾರದಲ್ಲಿರ್ತಕ್ಕಂಥ ಪ್ರಭಾವಿ ಸಚಿವರು, ನಾಯಕರು, ಎಲ್ಲ ಪಕ್ಷಗಳ ಖಾಸಗಿ ಕಾಲೇಜುಗಳ ಮಾಲೀಕರು, ಒಡೆಯರು ಇಂಥದ್ರಲ್ಲಿ ಕೈ ಜೋಡಿಸಿದಾರಾ? ಇದರಲ್ಲಿ ಇಂಟ್ರೆಸ್ಟ್ ಆಫ್ ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್ ಇದೆಯಾ? ಸ್ವಹಿತಾಸಕ್ತಿ ಇದೆ? ಎಲ್ಲವೂ ಕೂಡ ಇಲ್ಲಿ ಬಹುತೇಕ ರಾಜ್ಯದ ಬಡವರನ್ನ ಕಾಡ್ತಾ ಇದೆ, ಬಡವರ ಮಕ್ಕಳನ್ನ ಕಾಡ್ತಾ ಇದೆ. ಸೊ ಮುಂದಿನ ಸಾಲಿನಿಂದ ಯಾರು ಬಡವರಿದ್ದಾರೆ ಅಂಥವರಿಗೆ 3 ಲಕ್ಷ 4 ಲಕ್ಷ ಫೀಸನ್ನು ಕೊಟ್ಟು ಇಂಜಿನಿಯರ್ ಡಾಕ್ಟರ್ ಆಗುವಂಥದ್ದು ಕಷ್ಟ. ಸೊ ಹಾಗಾಗಿ ಸರ್ಕಾರ ಇನ್ನು ಮುಂದೆ ಈ ಒಂದು ಮಕ್ಕಳ ರಕ್ಷಣೆಗಾಗಿ ಏನು ಮಾಡುತ್ತೆ ಅನ್ನೋಂಥ ಪ್ರಶ್ನೆ ಕಾಡುತ್ತೆ. ಬಹುತೇಕ ಆ ವಿಷಯ ಮತ್ತೆ ನಾನು ಇವತ್ತು ಈ ಚರ್ಚೆಗೆ ತೆಗೆದುಕೊಳ್ತಾ ಇದ್ದೀನಿ ಇವತ್ತಿನ ನ್ಯೂಸ್ ಅವರ್ನಲ್ಲಿ. ಸೊ ನಾನು ಚರ್ಚೆಯನ್ನು ಮಾಡ್ತೇನೆ ಈ ವಿಚಾರದಲ್ಲಿ. ಆ ಸರ್ಕಾರ ಯೋಚನೆ ಮಾಡಿ ಯೋಜನೆಗಳನ್ನು ಜಾರಿಗೊಳಿಸಬೇಕು. ಆದರೆ ಸಿದ್ದರಾಮಯ್ಯ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಯೋಜನೆ ಮೊದಲು ಜಾರಿಗೊಳಿಸುತ್ತೆ, ನಂತರ ಯೋಚನೆ ಮಾಡುತ್ತೆ. CET ಕಾಯ್ದೆ 2006 ಏನಿದೆ, ಆ ಪ್ರವೇಶ ನಿಯಂತ್ರಣ ಮತ್ತು ಶುಲ್ಕ ನಿಗದಿ ವಿಚಾರದಲ್ಲೂ ಕೂಡ ಅದೇ ರೀತಿ ಯೋಜನೆ ಜಾರಿಗೊಳಿಸಿಕೊಳ್ತಿದೆ. ಆದರೆ ಯೋಚನೆ ನಂತರ ಮಾಡುತ್ತೆ. ಆದರೆ ಯೋಚನೆ ಮಾಡಿ ಯೋಜನೆ ಜಾರಿಗೊಳಿಸಲಿ ಅನ್ನುವಂಥದ್ದು ಇವತ್ತಿನ ಚರ್ಚೆಯ ಪ್ರಮುಖ ಅಜೆಂಡಾ ಕೂಡ. ಹಾಗಾಗಿ ನಾನು ಚರ್ಚೆಯನ್ನು ಮಾಡ್ತೀನಿ. ಅದಕ್ಕಿಂತ ಮೊದಲು ಅನೇಕ ನಾಯಕರು, ವಿದ್ಯಾರ್ಥಿಗಳ ನಾಯಕರು, ವಿವಿಧ ಸಂಘಟನೆಗಳ ನಾಯಕರು ಸರ್ಕಾರಕ್ಕೆ ಅನೇಕ ರೀತಿಯ ಎಚ್ಚರಿಕೆ ಕೊಟ್ಟಿದ್ದಾರೆ. ಅದರಲ್ಲಿ ಮಾಜಿ CM ಯಡಿಯೂರಪ್ಪ ಇರ್ಬೋದು, ಸದಾನಂದ ಗೌಡ ಇರ್ಬೋದು, ಹಾಗೆಯೇ ಮಾಜಿ ಕಾನೂನು ಸಚಿವರಾದಂಥ ನಾಣಯ್ಯ ಇರ್ಬೋದು, ಜನವಾದಿ ಮಹಿಳೆ ಸಂಘಟನೆ ನೀಲ ಇರ್ಬೋದು, ಅನೇಕ ನಾಯಕರು ಕೂಡ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಈ ಕಾಯ್ದೆಯನ್ನು ತಡೆ ಹಿಡಿಯುವಂಥ ಒಂದು ಆಗ್ರಹವನ್ನು ಮಾಡಿದ್ದಾರೆ. ಇದರಿಂದ ರಾಜ್ಯದ ಎಲ್ಲ ಜಾತಿಯ ಬಡ ಅರ್ಹ ವಿದ್ಯಾರ್ಥಿಗಳಿಗೆ ದೊಡ್ಡ ಕೊಡ್ಲಿ ಪೆಟ್ಟು ಬೀಳುತ್ತೆ. ಆದರೆ ಆ ಪೆಟ್ಟು ಬೀಳೋಕ್ಕೆ ಮೊದಲು, ಆ ಪೆಟ್ಟನ್ನು ಹಾಕೋಕ್ಕೆ ಮೊದಲು ಕೂಡ ಎಚ್ಚರಿಕೆ ವಹಿಸಿ ಅಂತ ಅನೇಕ ನಾಯಕರು ಹೇಳಿದ್ದಾರೆ. ಯಾರ್ಯಾರು ಏನೇನು ಹೇಳಿದ್ದಾರೆ ಅದನ್ನು ಕೇಳಿಸ್ಕೊಂಡು ನಂತರ ಖಾಸಗಿ ಕಾಲೇಜುಗಳ ಮಾಲೀಕರು ಕೂಡ ಈ ಸರ್ಕಾರದಲ್ಲಿ ಸಚಿವರಿದ್ದಾರೆ, ಅನೇಕ ಪಕ್ಷಗಳ ನಾಯಕರಿದ್ದಾರೆ. ಅವರು ಯಾವ್ಯಾವ ಕಾಲೇಜು ನಡೆಸ್ತಾ ಇದ್ದಾರೆ ಕೂಡ ಚರ್ಚೆ ಮಾಡ್ತೀನಿ. ಮೊದಲಿಗೆ ಯಾವ್ಯಾವ ಪಕ್ಷ ನಾಯಕರು ಏನು ಹೇಳಿದ್ರೆ ಬನ್ನೋಣ. ಪ್ರೊಫೆಷನಲ್ ಕೋರ್ಸಸ್ಗಳಿಗೆ ಅಡ್ಮಿಷನ್ ಮಾಡಲಿಕ್ಕೆ 2006ರಲ್ಲಿ ಒಂದು ಆಕ್ಟ್ ಆಗಿದೆ. ಆಕ್ಟನ್ನ ಇಲ್ಲಿವರೆಗೆ ಜಾರಿ ಮಾಡಿರಲಿಲ್ಲ. ಬರೀ ಮಾತುಕತೆ ಮೂಲಕನೇ ಇಲ್ಲಿವರೆಗೆ ಮ್ಯಾನೇಜ್ಮೆಂಟ್ನವ್ರ ಜೊತೆ ಮಾತುಕತೆ ಮಾಡ್ಕೊಂಡು ಮಾಡ್ತಾಯಿದ್ರು. ಕಳೆದ ವರ್ಷ ನಾವು ಹೇಳಿದ್ದು ಮುಂದಿನ ವರ್ಷದಿಂದ ಇದನ್ನು ಜಾರಿ ಮಾಡ್ತೀವಿ ಅಂತ, ಅಂದರೆ ಮುಂದಿನ ಶೈಕ್ಷಣಿಕ ವರ್ಷದಿಂದ. ಈಗ ಅದಕ್ಕೆ ಕ್ರಮ ತಗೊಂಡಿದ್ದಾರೆ. ಫೀ ಫಿಕ್ಸೇಷನ್ ಮಾಡಲಿಕ್ಕೆ ಒಂದು ಹೈಕೋರ್ಟ್ ಜಡ್ಜು ಅವರೆಲ್ಲ ಇದ್ದಾರೆ. ಮತ್ತು ಇನ್ನೊಂದಕ್ಕೆ ಅದಕ್ಕೆ ಕಮಿಟಿ ಇನ್ನೊಂದು ಯಾವುದು ಸರ್, ಇನ್ನೊಂದು ಪ್ರವೇಶ ಅಡ್ಮಿಷನ್ಸ್ ಸಂಬಂಧಪಟ್ಟಾಗೆ ಇನ್ನೊಂದು ಇಬ್ಬರು ಇರ್ತಾರೆ. ಅವರು ಇನ್ನೂ ಕೂಡ ಏನೂ ರಿಪೋರ್ಟ್ ಕೊಟ್ಟಿಲ್ಲ. ಅವ್ರನ್ನ ಈಗ ಆ ಕಮಿಟಿಗಳು ಕಾನ್ಸ್ಟಿಟ್ಯೂಟ್ ಆಗಿದ್ದಾವೆ. ಇನ್ನೂ ರಿಪೋರ್ಟ್ ಕೊಟ್ಟಿಲ್ಲ. ನಂಬರ್ 1 ಇವೆಲ್ಲವೂ ಕೂಡ ಹೈಪೋಥೆಟಿಕಲ್ ಆಗಿ ಯೋಚನೆ ಮಾಡ್ತಾ ಇರ್ತಕ್ಕಂಥದ್ದು. ಈಗ CETಗೆ ಡೇಟ್ ಅನೌನ್ಸ್ ಮಾಡಿದ್ರೆ, ನೀವು ಎಕ್ಸಾಮಿನೇಷನ್ ಡೇಟ್ಸ್ ಅನೌನ್ಸ್ ಮಾಡಿದ್ರಿ May 1ರಿಂದ ಅಂತ. ಹೌದಪ್ಪ. ಆಮೇಲೆ ಇಂದಿಂದ ಕಾಲೇಜ್ ಸೀಟ್ ಪ್ಯಾಟರ್ನ್ಸ್ ಅನೌನ್ಸ್ ಮಾಡ್ಬೇಕಾಗ್ತದೆ. ಇಷ್ಟು ಶಿಫಾರಸ್ ಬರಬೇಕಲ್ರಿ. ಅಡ್ಮಿಷನ್ಸ್ ಬಗ್ಗೆ ಒಬ್ಬರು ಹೈಕೋರ್ಟ್ ಜಡ್ಜ್ ಆಗಿದ್ದಾರೆ, ಫೀ ಫಿಕ್ಸೇಷನ್ ಬಗ್ಗೆ ಒಬ್ಬರು ಹೈಕೋರ್ಟ್ ಜಡ್ಜ್ ಆಗಿದ್ದಾರೆ. ಅವ್ರು ಶಿಫಾರಸ್ ಮಾಡಬೇಕಲ್ಲ. ಅವ್ರು ಶಿಫಾರಸೆ ಮಾಡಿಲ್ವಲ್ಲ ಇನ್ನೂ. ಈಗಲೇ ಎಲ್ಲ ಇದು ಗೊಂದಲ ನಿರ್ಮಾಣ ಮಾಡ್ತಾ ಇರೋದು ಈಗ ಇದು. ಈಗಲೂ ನಾನು ಆಗ್ರಹ ಮಾಡ್ತೇನೆ, ಈಗಲೂ ಆ್ಯಕ್ಟನ್ನು ಅಬೈನ್ಸಲ್ಲಿಟ್ಟು ಪ್ರತಿಭಾನ್ವಿತ ಮಕ್ಕಳನ್ನು ರಕ್ಷಣೆ ಮಾಡಿ, ಅವರ ಹಿತವನ್ನು ರಕ್ಷಣೆ ಮಾಡಿ. ಸರ್ವ ಪಕ್ಷಗಳು, ಶಿಕ್ಷಣ ತಜ್ಞರು ಮತ್ತು ವಿದ್ಯಾರ್ಥಿ ಸಂಘಟನೆಗಳ ಜೊತೆಯಲ್ಲಿ ಸಮಾಲೋಚನೆ ಮಾಡಿ, ಇವುಗಳೆಲ್ಲರ ಜೊತೆ ಸಮಾಲೋಚನೆ ಮಾಡಿ ನಿರ್ಧಾರಕ್ಕೆ ಬರಬೇಕೇ ಹೊರತು ಏಕಪಕ್ಷೀಯ ನಿರ್ಧಾರ ಸರಿಯಲ್ಲ. ಲಿವ್ ಇನ್ ರಿಲೇಷನ್ಶಿಪ್ಪಿಂದ ಅಂದರೆ ಒಟ್ಟಿಗೆ ಕೂಡಿ ಬಾಳೋದು ಅಂತ, ಮದುವೆ ಮಾಡ್ಕೊಳ್ಳೋದಿಲ್ಲ, ಒಟ್ಟಿಗೆ ಕೂಡಿ ಬಾಳೋದು ಅಂತೇಳಿ 2006ರಿಂದ 2013ನೇ ಇಸ್ವಿವರೆಗೆ ಕೂಡ ಸರ್ಕಾರ ಮತ್ತು ಈ ಖಾಸಗಿ ವೃತ್ತಿಪರ ಸಂಸ್ಥೆಗಳು ಮೀಟಿಂಗ್ ಮಾಡ್ಕೊಳ್ಳೋದು, ಅವರೊಳಗಡೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಮಾಡೋದು. ನೀನು 55 ತೆಗೋ,
ನಮಗೆ 45 ಕೊಡು, ನೀನು 65 ತಗೋ, ನಮಗೆ 35 ಕೊಡು ಅಂತ ಹೇಳಿ ಇವರೊಂದು ಒಳ ಒಪ್ಪಂದ ಮಾಡಿಕೊಂಡು, ಅದು ಒಳ ಒಪ್ಪಂದ ಅಲ್ಲ ಬಾಹ್ಯ ಒಪ್ಪಂದ ಮಾಡಿಕೊಂಡು ಸರ್ವೋಚ್ಚ ನ್ಯಾಯಾಲಯಕ್ಕೆ ಹೋಗ್ಬಿಟ್ಟು ಸರ್ವೋಚ್ಚ ನ್ಯಾಯಾಲಯದಲ್ಲಿ ನಾವೊಂದು ಈ ತೀರ್ಮಾನಕ್ಕೆ ಬಂದಿದ್ದೀವಿ ಅಂತ ಹೇಳ್ಬಿಡೋದು. ಸರ್ವೋಚ್ಚ ನ್ಯಾಯಾಲಯ ಆಯಿತು ನೀವು ತೀರ್ಮಾನಕ್ಕೆ ಬಂದಿದ್ದರೆ ತೀರ್ಮಾನ ಬಂತು, ಈ ವರ್ಷಕ್ಕೆ ಇದೇ ಥರ ನಡೀರಿ. ಆ ಹಿನ್ನೆಲೆಯಲ್ಲಿ 2013ವರೆಗೆ ನಡ್ಸ್ಕೊಂಡೋದು. ಇದು ನಮ್ಮ ಸದನದಲ್ಲಿ ಭಾಳ ಚರ್ಚೆ ಆಗಿದೆ. ಎಲ್ಲಿವರೆಗೆ ನೀವು ಈ ಥರ ಮುಂದುವರ್ಸ್ಕೊಂಡು ಹೋಗ್ತೀರಿ? ಖಾಸಗಿ ಸಂಸ್ಥೆಗಳು ಅವರು ಕೊಡ್ತಾ ಇರ್ತಕ್ಕಂಥ ಅವರು 65 ನೀವು ಅವ್ರಿಗೆ ಕೊಡ್ತೀರಿ, ಕೆಲವು ಸಂದರ್ಭದಲ್ಲಿ 55 ಕೊಡ್ತೀರಿ. ಅವ್ರಿಗೆಲ್ಲರೂ ಕೂಡ ನೀವು ನಿಗದಿ ಮಾಡಿರ್ತಕ್ಕಂಥ ಫೀಸನ್ನು ಅವರು ನಿಗದಿ ಮಾಡೋದಿಲ್ಲ. ಒಂದು MBBS ಸೀಟಿಗೆ ಈಗ ಖಾಸಗಿ ವಿದ್ಯಾಸಂಸ್ಥೆ ಒಂದು MBBS ಸೀಟಿಗೆ ಅವ್ರಿಗೆ ಖಾಸಗಿಗೆ ಕೊಟ್ಟಿರ್ತಕ್ಕಂಥ ಈ ಸೀಟ್ ಅರೇಂಜ್ಮೆಂಟ್ ಪ್ರಕಾರ ಎಷ್ಟು ಅವರು 55ರಿಂದ 60 ಲಕ್ಷ, 60ರಿಂದ 65 ಲಕ್ಷ, ಅದಕ್ಕಿಂತ ಕಡಿಮೆ ಇಲ್ಲವೇ ಇಲ್ಲ. ಮತ್ತು ಅವರು ನಡೆಸ್ತಾ ಇರ್ತಕ್ಕಂಥ ಕಾಮೆಡ್ ಪರೀಕ್ಷೆ ಉಂಟಲ್ಲ, ಕಾಮೆಡ್ ಅಂತ ಒಂದು ಪರೀಕ್ಷೆ ನಡೆಸ್ತಾರೆ. ಮತ್ತು ಭಾಷಾ ಅಲ್ಪಸಂಖ್ಯಾತರ ಸಂಸ್ಥೆಗಳು 9 ಇವೆ, 9 ಭಾಷಾ ಅಲ್ಪಸಂಖ್ಯಾತರ ಸಂಸ್ಥೆಗಳು ಇವೆ. ಅವರು ಕೂಡ ಒಂದು ಪರೀಕ್ಷೆಯನ್ನು ಮಾಡ್ತಾರೆ. ಇವೆಲ್ಲವೂ ಕೂಡ ನಾನು ಹೇಳ್ತೀನಿ ಮ್ಯಾಚ್ ಫಿಕ್ಸಿಂಗ್ ಪರೀಕ್ಷೆಗಳು. ಅವರು ಯಾರ್ಯಾರಿಗೆ ಬೇಕು ಅವ್ರ ಕೈಯಿಂದೆಲ್ಲ ಹಣ ಪಡ್ಕೊಳ್ತಾರೆ. ಹಣ ಪಡ್ಕೊಂಡು ಆದಮೇಲೆ ಕಡೆಗೆ ಪರೀಕ್ಷೆ ನಡೆಸ್ತಾರೆ. ಪರೀಕ್ಷೆ ನಡೆಸುವಾಗ ಹಣ ತೆಗೆದುಕೊಂಡಿರ್ತಕ್ಕಂಥವ್ರು ಯಾರಿದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ನಾನು ಹೇಳ್ತೀನಿ ದೊಡ್ಡ ಪ್ರಮಾಣದಲ್ಲಿ ಅವರಿಗೆ ಮಾರ್ಕ್ ಹಾಕಿ ಅವ್ರನ್ನ ಮೆರಿಟ್ ಪ್ರಕಾರ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟಿದೆ. ಖಾಸಗಿ ವಿದ್ಯಾಸಂಸ್ಥೆಗಳು ನಡೆಸ್ತಾ ಇರ್ತಕ್ಕಂಥ ಕಾಮಿಡಿ ಆಗಲಿ, ಭಾಷಾ ಅಲ್ಪಸಂಖ್ಯಾತರ ಈ ವೃತ್ತಿಪರ ಸಂಸ್ಥೆಗಳಾಗಲಿ, ಅವ್ರು ನಡೆಸ್ತಾ ಇರ್ತಕ್ಕಂಥ ಪರೀಕ್ಷೆಗಳು ಪಾರದರ್ಶಕವಾಗಿ ಇಲ್ಲ. ದೊಡ್ಡ ಪ್ರಮಾಣದಲ್ಲಿ ಅವ್ರ ಕಡೆಯಿಂದ ಕ್ಯಾಪಿಟೇಷನ್ ಫೀಸನ್ನು ತೆಗೆದುಕೊಂಡು ಅವರು ಪರೀಕ್ಷೆಯನ್ನು ಮಾಡಿ ಅವರಿಗೆ ಪ್ರವೇಶಾತಿಯನ್ನು ಕೊಡ್ತಾ ಇರ್ತಕ್ಕಂಥದ್ದು ಎಲ್ರಿಗೂ ಗೊತ್ತಿರ್ತಕ್ಕಂಥ. ಆದ್ದರಿಂದ ಈ ಪ್ರವೇಶಾತಿ ಮತ್ತು ಈ ಫೀಸನ್ನು ನಿಗದಿ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ 2006ರ ಕಾಯ್ದೆಯನ್ನು ಕಳೆದ ವರ್ಷ ಜಾರಿಗೆ ತರಲಿಕ್ಕೆ ಆಗಲಿಲ್ಲ. ಯಾಕೆಂದರೆ ಸೀಟ್ ಮ್ಯಾಟ್ರಿಕ್ಸನ್ನು ಅವ್ರಿಗೆ ಫಿಕ್ಸ್ ಮಾಡಬೇಕಾಯಿತು. ಈ ವರ್ಷದಿಂದ ಜಾರಿಗೆ ತರ್ತೀವಿ. ಇದು ಒಂದು ಒಳ್ಳೆಯ ಬೆಳವಣಿಗೆ. ನಮ್ಮ ರಾಜ್ಯದ ಉನ್ನತ ಶಿಕ್ಷಣ ಸಚಿವರದ್ದೇನೆ ಖಾಸಗಿ ಶಿಕ್ಷಣ ಸಂಸ್ಥೆಗಳಿದ್ದಾವೆ. ಅದರ ಜೊತೆಗೆ ಯಾವ ಪಕ್ಷ ಇವತ್ತು ಆಡಳಿತ ನಡೆಸ್ತಾ ಇದೆಯೋ ಅದರ ರಾಜ್ಯ ಅಧ್ಯಕ್ಷರದ್ದು ಖಾಸಗಿ ಶಿಕ್ಷಣ ಸಂಸ್ಥೆಗಳಿದ್ದಾವೆ. ಹಾಗೆಯೇ ಬಹಳಷ್ಟು ಜನ ಮಿನಿಸ್ಟ್ರ್ ಆಗೋದಕ್ಕೆ ಜಾಗ ಹುಡುಕೊಂಡಿರೋರು ಇವರೆಲ್ಲರೂ ಶಿಕ್ಷಣ ಸಂಸ್ಥೆಗಳನ್ನ ನಡೆಸ್ತಾ ಇರೋರೇನೆ. ಹಾಗಾಗಿ ಇದು ಶಿಕ್ಷಣದ ಉದ್ಯಮಿಗಳೇನಿದ್ದಾರೆ ಅವರ ಬಲವಂತಕ್ಕೆ, ಲಾಬಿಗೆ ಸರ್ಕಾರ ಮಣಿತಾ ಇದೆ. ಸರ್ಕಾರ ಇದನ್ನು ಮಣಿಕೂಡ್ದು. ಒಂದೊಮ್ಮೆ ದೇಶಪಾಂಡೆ ಅವರಿಗೇನಾದ್ರು ಆ ಥರದ ಒಂದು ಕಾಳಜಿ ಇದ್ದಿದ್ದರೆ ಇಂತಹ ಒಂದು ಪ್ರಪೋಸಲ್ ಬರುವಾಗ ಆ ಸಚಿವಾಲಯದಿಂದ ಒಂದು ವಿರೋಧ ವ್ಯಕ್ತಪಡಿಸಿರ್ತಾ ಇದ್ರು. ಬಟ್ ವಿರೋಧ ವ್ಯಕ್ತಪಟ್ಟಿಲ್ಲ, ಅದು ಬರ್ತಾ ಇದೆ ಆ ಕಾಯ್ದೆ ಅಂತ ಅನ್ನೋದೇನೆ. ದೇಶಪಾಂಡೆ ಅಂಥವ್ರ ಬಗ್ಗೆ ಖಂಡಿತ ನಮ್ಗೆ ಹೇಳಿದ್ನಲ್ಲ, ಇವರೆಲ್ಲರೂ ಶಿಕ್ಷಣದ ಉದ್ಯಮಿಗಳು. ಇವ್ರು ಯಾರು ಶಿಕ್ಷಣವನ್ನು ಸೇವೆಗಾಗಿ ನಡೆಸ್ತಾ ಇಲ್ಲ, ಅಥವಾ ನಮ್ಮ ರಾಜ್ಯದ ಮಕ್ಕಳು ಶಿಕ್ಷಣದಲ್ಲಿ ಮುಂದೆ ಬರಬೇಕು ಅಂತ ಕೂಡ ಮಾಡ್ತಾ ಇಲ್ಲ. ಅದು ಉದ್ದಿಮೆ, ಹಣ ದೋಚುವಂತಹ ಒಂದು ದೊಡ್ಡ ಉದ್ದಿಮೆ ಆಗಿದೆಯಲ್ಲ. ಹಾಗಾಗಿ ದೇಶಪಾಂಡೆ ಅವರೇನು ಮಹಾನ್ CET ಪರವಾಗಿದ್ದಾರೆ ಅಂತ ನಮಗೆ ಖಂಡಿತ ಅನಿಸೋದಿಲ್ಲ. ಈ CETದು ಒಂದು ಗೊಂದಲ ಪ್ರಾರಂಭ ಆಗಿದೆ. ನಾನು ಮುಖ್ಯವಾಗಿ ಸರ್ಕಾರಕ್ಕೆ ಒತ್ತಾಯ ಮಾಡ್ತೇನೆ, ಈಗೇನೋ ಒಂದು ವ್ಯವಸ್ಥಿತವಾಗಿ ಮೆಡಿಕಲ್ ಇಂಜಿನಿಯರಿಂಗ್ ಕಾಲೇಜಲ್ಲಿ ವಿದ್ಯಾರ್ಥಿಗಳು ಯಾವುದೋ ಸಾಮಾನ್ಯ ಮನದಲ್ಲಿ ಬಂದಂಥವ್ರು ನೆಮ್ಮದಿಯಿಂದ ಇರುವಂಥ ಒಂದು ವಾತಾವರಣ ಇದೆ. ಅದನ್ನು ಕಲ್ಕೋವಂಥ ಪ್ರಯತ್ನ ಸರ್ಕಾರ ಮಾಡಬಾರ್ದು. ಈಗಿರೋ ಪದ್ಧತಿ ಮುಂದುವರಿಬೇಕು. ಸರ್ಕಾರ ಕ್ರಮವನ್ನು ಕೈಗೊಳ್ಳಬೇಕು. ಮತ್ತು ವಿದ್ಯಾರ್ಥಿ ಬೀದಿಗಳಿಗೆ ಹೋರಾಟ ಮಾಡೋದಕ್ಕೆ ಆಸ್ಪದ ಕೊಡಬೇಡಿ. ನೋಡಿ, ಇವತ್ತು 2006ರ ಕಾನೂನು ತಂದರೆ ಸುಮಾರು 900 ಮೆಡಿಕಲ್ ಸೀಟುಗಳು, ಸುಮಾರು ಹತ್ರ 13,000 ಇಂಜಿನಿಯರ್ ಸೀಟುಗಳು ಏನು ಈ ಪ್ರತಿಭಾವಂತ ಬಡ ವಿದ್ಯಾರ್ಥಿಗಳಿಗೆ ಸಿಗ್ತಾಯಿತ್ತಾ? ಇದೆಲ್ಲವೂ ಕೂಡ ಒಂದೇ ಸಾರಿ ತಿಪ್ಪೆಗೆ ಸಾರಿಸಿದಾಗೆ ಆಗುತ್ತೆ. ಯಾರಿಗೂ ದುಡ್ಡಿದ್ದವನೇ ಮತ್ತೆ ಸೂಟ್ ಕೇಸ್ ಇಟ್ಕೊಂಡೇ ಅವನು ವಿದ್ಯಾಭ್ಯಾಸಕ್ಕೆ ಬರಬೇಕಾದಂಥ ಪರಿಸ್ಥಿತಿ. ಇದರಿಂದಾಗಿ ಆ ವಿದ್ಯಾಕ್ಷೇತ್ರದಲ್ಲಿ ಕೂಡ ಏನಾಗ್ತದೆ ಅಂತ ಹೇಳಿದರೆ ಪ್ರತಿಭೆಗಳಿಗೆ ಗೌರವ ಇರೋದಿಲ್ಲ. ಮತ್ತು ಡಾಕ್ಟ್ರು, ಇಂಜಿನಿಯರು ಹೊರಬರುವವರೆಲ್ಲ ಯಾವುದೋ ಒಂದು ರೀತಿಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಅದನ್ನು ಪ್ರತಿಫಲ ಪಡಲಿಕ್ಕೆ ಹೋಗುವಂಥ ಸಂದರ್ಭಗಳಾಗುತ್ತೆ. ಆದ ಕಾರಣ ಇದು ಒಂದು ಅತ್ಯಂತ ದುರ್ದೈವದ ಸಂಗತಿ. ಸೊ ನಿಜಕ್ಕೂ ಕೂಡ ಉನ್ನತ ಶಿಕ್ಷಣ MBBS, MDS ಅಥವಾ ಇಂಜಿನಿಯರಿಂಗ್ ಆಗಬೇಕಾದ್ರೆ ಬಂಡವಾಳ ಹಾಕಿ ಶಿಕ್ಷಣವನ್ನು ಪಡೆದು ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು ಅಂತ ಪ್ರಶ್ನೆ. ಆದರೆ ಬಡವನ ಮಗ ಅವನು ಎಷ್ಟೇ ಪ್ರತಿಭಾವಂತರಿದ್ದರೂ ಕೂಡ ಈಗ ಸರ್ಕಾರದ ಕೋಟಾದಲ್ಲಿ ರದ್ದಾಗುತ್ತೆ. ನಂತರ ಅವನು ಖಾಸಗಿ ಕಾಲೇಜುಗಳಲ್ಲಿ ಪ್ರವೇಶ ಪಡಿಬೇಕಾದ್ರೆ ಅವರು ವಿಧಿಸುವಂಥ ಆ ಶುಲ್ಕವನ್ನು ಕಟ್ಟಿ ಆತ ಎಜುಕೇಷನ್ ಪಡೆಯೋಕ್ಕೆ ಸಾಧ್ಯನ ಅನ್ನುವಂಥದ್ದು ಬಹುತೇಕ ಇದು ಗಗನ ಕುಸುಮ. ಅಂಥದ್ದೊಂದು ಜುಟ್ಟನ್ನು ರಾಜ್ಯ ಸರ್ಕಾರ ಖಾಸಗಿ ಕಾಲೇಜುಗಳ ಕೈಗೆ ಕೊಡ್ತಾ ಇದೆ. ಸೊ ಬಹುತೇಕ 90% ಸೀಟ್ಗಳು ಕೂಡ ಖಾಸಗಿ ಕಾಲೇಜುಗಳ ಕೈಗೆ ಹೋಗ್ತವೆ. ಹಾಗಾಗಿ ಇನ್ನು ಮುಂದೆ ರಾಜ್ಯದ ಬಡವರು, ಅದು ಯಾವುದೇ ಜಾತಿಗೆ ಸೇರಿರಲಿ, ಆ ಬಡ ವಿದ್ಯಾರ್ಥಿ ಈ ಒಂದು ಶಿಕ್ಷಣ ಪಡಲಿಕ್ಕೆ ಸಾಧ್ಯನ ಅನ್ನೋ ಪ್ರಶ್ನೆ. ಆದರೆ ಇಲ್ಲಿ ಒಂದು ಏನು ನಾನು ಹೇಳ್ತಾ ಇದ್ದೀನಿ, ಬಹುತೇಕ ಇಲ್ಲಿ ಹಿತಾಸಕ್ತಿ ಕೂಡ ಅಡಕಾಗಿದೆ. ಹಿಂದಿನ ಅನೇಕ ಸರ್ಕಾರಗಳು ಕೂಡ ಅನೇಕ ಖಾಸಗಿ ಕಾಲೇಜ್, ಇಂಜಿನಿಯರಿಂಗ್, MBBS, MDS ಈ ರೀತಿ ಅನೇಕ ಕಾಲೇಜುಗಳನ್ನು ಸ್ಥಾಪನೆ ಮಾಡಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಕೂಡ
ಒಂದಷ್ಟು ಪಟ್ಟಿನೂ ಕೂಡ ಮಾಡ್ಬೋದು. ಯಾರ್ಯಾರು ಖಾಸಗಿ ಕಾಲೇಜುಗಳು ನಡೆಸ್ತಾ ಇದ್ದಾರೆ ಸಚಿವರು ನಾಯಕರುಗಳು ನೋಡ್ಕೊಂಡು ಬರೋದು. ಸೊ ರಾಜಕೀಯ ನಾಯಕರ ಕಾಲೇಜುಗಳು ಯಾರು ಅಂತಂದರೆ ಶಾಮನೂರು ಶಿವಶಂಕರಪ್ಪ. ಇದು ಬಹುತೇಕ ಖಾಸಗಿ ಕಾಲೇಜುಗಳ ಪ್ರಮುಖ ಸ್ಥಾನದಲ್ಲಿ ನಿಲ್ಲುವಂಥವರು ಇವರು. ಶಾಮನೂರು ಶಿವಶಂಕರಪ್ಪ ಪ್ರಮುಖವಾಗಿ ಈ ಸರ್ಕಾರದಲ್ಲಿ ಈಗ ಒಂದು ಖಾತೆಯನ್ನು ಕೂಡ ನಿಭಾಯಿಸ್ತಾ ಇದ್ದಾರೆ. ಜೊತೆಗೇ ಖಾಸಗಿ ಕಾಲೇಜುಗಳ ಪರವಾಗಿ ಒಂದು ದೊಡ್ಡ ಧ್ವನಿಯನ್ನು ಕೂಡ ಎತ್ತದವರು. ಸೊ MB ಪಾಟೀಲ್ ಇವರು ಬಿಜಾಪುರದ BLD ಕಾಲೇಜು ತಂದೆಯವರು ಕೂಡ ದಿವಂಗತ ಸಚಿವರಾಗಿದ್ದರು. ಅವರು ಕೂಡ ಕಾಲೇಜ್ ಚೇರ್ಮನ್ ಆಗಿದ್ರು. ಈಗ MB ಪಾಟೀಲ್ ರಾಜ್ಯ ಸರ್ಕಾರದ ನೀರಾವರಿ ಸಚಿವರಾಗಿದ್ದಾರೆ. ಇವರು ಕೂಡ ಖಾಸಗಿ ಕಾಲೇಜಿನ ಒಂದು ಮಾಲೀಕರೇ. ಇನ್ನು ಡಾಕ್ಟರ್ G ಪರಮೇಶ್ವರ್ ಇವರು ದಲಿತ ಸಮುದಾಯಕ್ಕೆ ಸೇರಿದವರು. ಮತ್ತು ಕಾಮೆಡ್ಗೆ ಬಂದಿದ್ದರೆ ಅದು ಪರಮೇಶ್ವರ್ ಅವರ ಕೊಡುಗೆ ಕೂಡ, SM ಕೃಷ್ಣ ಅವರ ಕೊಡುಗೆ ಕೂಡ. ಸೊ ಇವತ್ತು ಕೂಡ ಇವರು ರಾಜ್ಯ ಕಾಂಗ್ರೆಸ್ನ ಅಧ್ಯಕ್ಷರು. ಇವರು ಕೂಡ MBBS ಇಂಜಿನಿಯರಿಂಗ್ ಕಾಲೇಜ್ ನಡೆಸ್ತಾ ಇದ್ದಾರೆ. ಇವರು ಧ್ವನಿ ಏನು ಅಂತ ಇನ್ನೂ ಕೂಡ ಜನರಿಗೆ ಗೊತ್ತಾಗ್ತಾ ಇಲ್ಲ. ಸೊ DK ಶಿವಕುಮಾರ್ ಇವರು ಕೂಡ ಪ್ರಭಾವಿ ನಾಯಕರು. ಹಿಂದೆ SM ಕೃಷ್ಣ ಸರ್ಕಾರದಲ್ಲಿ ಬಹಳ ಪ್ರಶ್ನಾತೀತ ನಾಯಕರಾಗಿದ್ದರು. ಈಗೂ ಕೂಡ ದೊಡ್ಡ ಪ್ರಮಾಣದಲ್ಲಿ ಕಾಂಗ್ರೆಸ್ನಲ್ಲಿ ಶಕ್ತಿಯುಳ್ಳವರು. ಇವರು ಕೂಡ ಅನೇಕ ಕಾಲೇಜುಗಳು ಹೊಂದಿದ್ದಾರೆ, ಇಂಜಿನಿಯರಿಂಗ್ ಕಾಲೇಜ್ ಇದೆ. ಇವ್ರ ಧ್ವನಿ ಏನು, ಇವರು ಈ ವಿಚಾರದಲ್ಲಿ ಏನು ಹೇಳ್ತಾರೆ ಬಹುತೇಕ ಅದು ಮುಂದೆ ಗೊತ್ತಾಗುತ್ತೆ. ಸೊ RL ಜಾಲಪ್ಪ ಸಾಮಾಜಿಕ ನಾಯಕ. ದೇವರಾಜ್ ಹೆಸರಲ್ಲಿ ಇವತ್ತು ಕೂಡ ಅವರ ಕಾಲೇಜಿನಲ್ಲಿ ಏನು ಕೋಲಾರದ ದೇವರಾಜ ಅರಸು ಮೆಡಿಕಲ್ ಕಾಲೇಜ್ ದೇವರಾಜ ಅರಸು ಫೋಟೋ ಇದೆ. ಆದರೆ RL ಜಾಲಪ್ಪನವರು ಈ ಬಡವರ್ಗಗಳ ಮಕ್ಕಳಿಗೆ ಆಗುವ ಅನ್ಯಾಯದ ಬಗ್ಗೆ ಏನು ಹೇಳ್ತಾರೆ ಗೊತ್ತಿಲ್ಲ. ಇವರು ಕೂಡ ಖಾಸಗಿ ಕಾಲೇಜಿನ ಮಾಲೀಕರೇ. ಇನ್ನು MR ಸೀತಾರಾಮ್ ಇವರು ಪ್ರಭಾವಿ ಕಾಂಗ್ರೆಸ್ನ ನಾಯಕರಾಗಿದ್ದವರು, ಶಾಸಕರಾಗಿದ್ದರು. ಈ ಕೂಡ MLC ಆಗಿದ್ದಾರೆ. ಇವರು ಕೂಡ MS ರಾಮಯ್ಯ ಮೆಡಿಕಲ್ ಕಾಲೇಜ್ ಅನೇಕ ಕಾಲೇಜುಗಳ ಒಡೆಯರಾಗಿದ್ದಾರೆ. ಸೊ ಈ ಒಂದು ಸಂದರ್ಭದಲ್ಲಿ ಇವರ ನಿಲುವೇನಾಗುತ್ತೋ ಗೊತ್ತಿಲ್ಲ. ಸೊ T ಜಾನ್ ಇವರು ಕೂಡ ಇಂಜಿನಿಯರಿಂಗ್ ಕಾಲೇಜ್ ನಡೆಸ್ತಾ ಇದ್ದಾರೆ. ಕಾಂಗ್ರೆಸ್ನ ಮಾಜಿ ಮಂತ್ರಿಗಳು. SM ಕೃಷ್ಣ ಸರ್ಕಾರದಲ್ಲಿ ರಾಜೀನಾಮೆ ಕೊಟ್ಟವರು. ಇವರು ಕೂಡ ಕಾಂಗ್ರೆಸ್ನಲ್ಲಿದ್ದಾರೆ. ಇವರು ಕೂಡ ಈಗ ಕಾಂಗ್ರೆಸ್ ನಾಯಕರು. ಇವರು ಈ ಒಂದು ಕಾಯ್ದೆ ವಿಚಾರದಲ್ಲಿ ಯಾವ ನಿಲುವನ್ನು ತಾಳ್ತಾರೋ ಗೊತ್ತಿಲ್ಲ. ಸೊ GM ಸಿದ್ದೇಶ್ BJPಯ ಸಂಸದರು, BJPಯ ಸಂಸದರಾಗಿ ಅವರು ಕೂಡ ಈ ವಿಚಾರದಲ್ಲಿ ಬಹುತೇಕ ಒಂದಾಗಿದ್ದಾರೋ. ಅವರ ಭಿನ್ನ ನಿಲುವು ಗೊತ್ತಿಲ್ಲ. ಅವ್ರ ಪಕ್ಷದ ನಾಯಕರು ಒಂದು ಹೇಳ್ತಾ ಇದ್ದಾರೆ, ಸಿದ್ದೇಶ್ ಅವರು ಮೌನವಾಗಿದ್ದಾರೆ. M ಚಂದ್ರಶೇಖರ್ ಇವರು ಕೂಡ BJP ನಾಯಕರು. ಇವರು ಕೂಡ ಅನೇಕ ಕಾಲೇಜುಗಳು ಒಡೆಯರಾಗಿದ್ದಾರೆ. ಆದರೆ ಇವರ ನಿಲುವು ಏನು ಅಂತ ಈಗಲೂ ಕೂಡ ಸ್ಪಷ್ಟ ಆಗಿಲ್ಲ ಜನರ ಮುಂದೆ. ಸೊ GS ಬಸವರಾಜ್ ತುಮಕೂರಿನ ಶಾಸಕರು, ಸಂಸದರು. ಈಗ ಅವರು ಯಡಿಯೂರಪ್ಪ ಜೊತೆಗಿದ್ದಾರೆ. ಯಡಿಯೂರಪ್ಪನವರು ಹೇಳ್ತಾರೆ ವಿದ್ಯಾರ್ಥಿಗಳು ಬೀದಿಗೆ ಬರೋ ಮೊದಲು ಸರ್ಕಾರ ಎಚ್ಚೆತ್ತುಕೊಳ್ಬೇಕಂತೇಳಿ. ಆದರೆ ಬಸವರಾಜ್ ಅವರು ನಡೆಸುವಂಥ ಕಾಲೇಜು ಧೋರಣೆ ಏನೋ ಗೊತ್ತಿಲ್ಲ. ಸೊ ಕೃಷ್ಣಪ್ಪ ಇವರು ಕೂಡ ಇಂಜಿನಿಯರಿಂಗ್ ಕಾಲೇಜ್ JDS ರಾಜ್ಯಾಧ್ಯಕ್ಷರಾಗಿದ್ದಾರೆ. ಇವರು ಕೂಡ ಈ ಒಂದು ಕಾಯ್ದೆ ಬಂದರೆ ಬಡವರಿಗೆ ಏನು ಅನ್ಯಾಯ ಆಗುತ್ತೆ, ಅನ್ಯಾಯ ಸರಿಪಡಿಸಲಿಕ್ಕೆ ಇವರು ಯಾವ ಧ್ವನಿ ಎತ್ತಾರೋ ಗೊತ್ತಿಲ್ಲ. ಪ್ರಭಾಕರ್ ಕೋರೆ ಈಗಾಗಲೇ KLE ಸೊಸೈಟಿಯ KLE ಎಜುಕೇಷನ್ ಸೊಸೈಟಿಯ ಅಧ್ಯಕ್ಷರು ಕೂಡ. ಸೊ ಇವರು BJP ರಾಜ್ಯಸಭಾ ಸದಸ್ಯರಾಗಿದ್ದಾರೆ. ಸೊ ಈ ಒಂದು ಕಾಯ್ದೆ ಬಂದರೆ ಬಹುತೇಕ ಯಾರಿಗೆ ಅನುಕೂಲ ಯಾರಿಗೆ ಅನನುಕೂಲ, ಸೊ ಅವ್ರ ನಿಲುವು ಕೂಡ ಇನ್ನೂ ಬಹಿರಂಗ ಆಗಿಲ್ಲ, ಬಹಿರಂಗ ಆಗಬೇಕಾಗತ್ತೆ. ಸೊ ವೀರಣ್ಣ ಚರಂತಿಮಠ ಇವರು ಕೂಡ ಬಾಗಲಕೋಟೆಯಲ್ಲಿ ಕಾಲೇಜಿನ ಒಡೆಯರಾಗಿದ್ದಾರೆ. ಇವರು ಕೂಡ ಈ ವಿಚಾರದಲ್ಲಿ ಏನು ನಿಲ್ತಾಳ್ತಾರೋ ಗೊತ್ತಿಲ್ಲ. ಸೊ ಚೆನ್ನಿಗಪ್ಪ JDS ನಂಬ್ಕೊಂಡ್ರು. ಅವರು ಕೂಡ ತುಮಕೂರಿನಲ್ಲಿ ಒಂದು ಇಂಜಿನಿಯರಿಂಗ್ ಕಾಲೇಜ್ ನಡೆಸ್ತಾ ಇದ್ದಾರೆ. ಸೊ ಬಡ ಮಕ್ಕಳಿಗೆ ಗ್ರಾಮೀಣ ಭಾಗದಲ್ಲಿ ಇವರು ಕಾಲೇಜ್ ನಡೆಸಿದ್ದಾರೆ. ಆದರೆ ಬಡ ಮಕ್ಕಳಿಗೆ ಅನ್ಯಾಯ ಆದರೆ ಚೆನ್ನಿಗಪ್ಪನ ಏನು ಮಾಡ್ತಾರೋ ಗೊತ್ತಿಲ್ಲ. ಸೊ MR ದೊರೆಸ್ವಾಮಿ ಇವರು ಕೂಡ PS ಕಾಲೇಜಿನ ಒಡೆಯರು. ಬಹುತೇಕ ಇವರು ಕೂಡ ತಮ್ಮ ನಿಲುವನ್ನು ವ್ಯಕ್ತಪಡಿಸಬೇಕಾಗುತ್ತೆ. BJPಯ MLC ಆಗಿದ್ದರು. ಸೊ ತಾವು ನೋಡಿದ್ರೆ ಬಹುತೇಕ ಯಾವ್ಯಾವ ಪಕ್ಷದಲ್ಲಿ ಯಾರ್ಯಾರು ಘಟಾನುಘಟಿ ನಾಯಕರಿದ್ದಾರೆ. ಇವುಗಳು ಕೂಡ ಸರ್ಕಾರದಲ್ಲಿ ಮಂತ್ರಿಗಳಾಗಿದ್ದಾರೆ, ಪ್ರಭಾವಿ ನಾಯಕರಾಗಿದ್ದಾರೆ. ಸೊ ಈಗ ನಡೀತಾ ಇರತಕ್ಕಂಥ ಹಗ್ಗ ಜಗ್ಗಾಟ ಕಾಮೆಡ್ಕೆ ಮತ್ತು ಸರ್ಕಾರದ ಮಧ್ಯೆ 2006ರ ಪ್ರವೇಶ ನಿಯಂತ್ರಣ ಮತ್ತು ಶುಲ್ಕ ನಿಗದಿ ನಡೀತಾ ಇದೆ. ನಿನ್ನೆ ಕೂಡ ಏನು ನಿವೃತ್ತ ನ್ಯಾಯಮೂರ್ತಿಗಳ ನೇತೃತ್ವ ಸಮಿತಿ ಕೂಡ ಸಭೆ ನಡೆಸಿದೆ. ಡಿಸೆಂಬರ್ 31 ಈ ಎಲ್ಲ ಖಾಸಗಿ ಕಾಲೇಜುಗಳು ತಮ್ಮ ಶುಲ್ಕದ ಒಂದು ಮಿತಿ, ಯಾವ ರೀತಿಯ ಶುಲ್ಕಗಳನ್ನ ನೀವು ವಿಧಿಸಬಹುದು, ನಿಮ್ಮ ಕಾಲೇಜಿನ ಪಟ್ಟಿಯನ್ನು ಕೊಡಿ ಅನ್ನುವಂಥ ಒಂದು ಸೂಚನೆ ಹೋಗಿದೆ. ಬಹುತೇಕ ಡಿಸೆಂಬರ್ 31 ಬರ್ತಕ್ಕಂಥ ಆ ಶುಲ್ಕನ ಏನು ಒಂದು ಫಾರ್ಮ್ಯಾಟ್ ಇದೆ, ಯಾರ್ಯಾರು ಕಾಲೇಜಿನಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಮತ್ತು ಲೊಕೇಶನ್ ಹಾಗೆಯೇ ಅಲ್ಲಿರ್ತಕ್ಕಂಥ ಸೌಲಭ್ಯಗಳ ಆಧಾರದ ಮೇಲೆ ಶುಲ್ಕ ನಿಗದಿ ಆಗೋದಾದರೆ ಬಹುತೇಕ ಯಾವ ಕಾಲೇಜಿನಲ್ಲಿ ಎಷ್ಟು ಶುಲ್ಕ ಕೊಟ್ಟು ಯಾರು ಅಡ್ಮಿಷನ್ ಪಡ್ಕೊಳ್ಬೇಕನ್ನುವಂಥದ್ದು ಇಂಥದ್ದೊಂದು ಆತಂಕ ಇದೆ. ನಮ್ಮ ಜೊತೆಗೆ ಕಾನೂನು ತಜ್ಞರಿದ್ದಾರೆ. ಪಕ್ಷಾತೀತ ಮಾತಾಡಲಿಕ್ಕೆ ಮಾಜಿ ಉನ್ನತ ಶಿಕ್ಷಣ ಸಚಿವರು ಕಾಂಗ್ರೆಸ್ ನಾಯಕರಂತ B ಮೊಹಿದ್ದೀನ್ ಇದ್ದಾರೆ. ಹಾಗೆಯೇ ಹಿರಿಯ ಕಾಂಗ್ರೆಸ್ ನಾಯಕರು ವಕ್ತಾರರಾದಂಥ ದಿವಾಕರ್ ಕೂಡ ಇದ್ದಾರೆ. ಹಾಗೆ JDSನ ವಕ್ತಾರರಾದಂಥ ರಮೇಶ್ ಬಾಬು ಕೂಡ ಇದ್ದಾರೆ. ನಾನು ಅವ್ರ ಜೊತೆಗೆ ಚರ್ಚೆ ಮಾಡ್ತೀನಿ. ಅದಕ್ಕಿಂತ ಮೊದಲು ಒಂದು ಬ್ರೇಕ್.